ಎಲ್ಲರಿಗೂ ಶರಣು. ಒಂದು ವಿಚಾರ ಈಗ ಪತ್ರಿಕೆಯಲ್ಲಿ ನೋಡಿದ ತಕ್ಷಣನೇ ನನಗೆ ರಕ್ತ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ನಿಮಗೂ ಕೂಡ ಅದು ಶುರುವಾಗಲಿಲ್ಲ ಅಂತಂದರೆ ನೀವು ಏನು ಅಂತ ನೀವೇ ತಿಳ್ಕೋಬೇಕಾಗುತ್ತೆ. ಡೆಲ್ಲಿ ಅದು ಇಂಡಿಯಾ ಒಕ್ಕೂಟದ ರಾಜಧಾನಿ. ಅಂದರೆ ಕನ್ನಡದವ್ರಿಗೆ ಎಷ್ಟು ಸೇರಿದೆಯೋ ಅಷ್ಟೇ ಹಿಂದಿಯವ್ರಿಗೂ ಸೇರಿದೆ. ಹಿಂದಿಯವ್ರಿಗೆ ಎಷ್ಟು ಸೇರಿದೆಯೋ ಅಷ್ಟೇ ತಮಿಳವ್ರಿಗೂ ಸೇರಿದೆ. ತಮಿಳವ್ರಿಗೆ ಎಷ್ಟು ಸೇರಿದೆಯೋ ಬೆಂಗಾಲಿಯವ್ರಿಗೂ ಅಷ್ಟೇ ಸೇರಿದೆ. ಇಂಥ ಒಂದು ಡೆಲ್ಲಿಲಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಇದ್ರ ಮೂಲಕ ನಂದಿನಿ ಹಾಲನ್ನು ಡೆಲ್ಲಿಲಿ ಕೂಡ ಮಾರಾಟ ಮಾಡಬೇಕಂತ ಶುರು ಮಾಡಿದ್ರು. ಅದನ್ನು ಸಹಿಸಲಾರ್ದೇ ಆ ಹಾಲನ್ನು ಕೆಲವರು ರೋಡ್ಗೆ ಚೆಲ್ತಾ ಇದ್ದಾರಂತೆ, ಜನಕ್ಕೆ ತಲುಪಿಸ್ದೇ ಇರುವಂಗೆ. ಇದು ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ. ಇದನ್ನು ನೋಡಿದ ತಕ್ಷಣವೇ ನಾವೆಲ್ಲ ಒಂದಷ್ಟು ಜನ ಅಮೂಲ್ ಆಫೀಸ್ನ ಹುಡ್ಕಾಡಿದ್ವಿ. ಸಡನ್ನಾಗಿ ನಮಗೆ ಸಿಕ್ಕಲಿಲ್ಲ. ಅದರಲ್ಲೂ ಇದು ಮನ್ಮೂಲಿಂದ ಹೋಗ್ತಾ ಇರೋದು. ಮನ್ಮೂಲ್ ಅಂತಂದರೆ ಮಂಡ್ಯ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ. ಮಂಡ್ಯ KMF ಏನಿದೆ ಅದರಿಂದ ಹೋಗ್ತಾ ಇದೆ. ಮಂಡ್ಯ ಗೊತ್ತು ಇಂಡಿಯಾಗೆ ಗೊತ್ತು ಅಂತ ಹೇಳ್ತಾರೆ. ಅದು ಮಂಡ್ಯದವರು ಹೇಳುವಂಥ ಡೈಲಾಗೇ ಇರ್ಬೋದು. ಈ ವಿಚಾರದಲ್ಲಿ ತೋರಿಸ್ಬೇಕಾಗುತ್ತೆ. ಅಮೂಲ್ ಆಫೀಸು ಎಲ್ಲಿದೆ ಅಂತ ನಾವೀಗ ಹುಡುಕಿ ಇಟ್ಟಿದ್ದೀವಿ. ಕೋರಮಂಗಲ 80 ಫೀಟ್ ರೋಡಲ್ಲಿದೆ. ಇದ್ರ ಮೇಲೆ ದಾಳಿ ಮಾಡಬೇಕಾಗುತ್ತೆ. ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಅಮೂಲ್ನ ಪ್ರೊಡಕ್ಷನ್ ಏನಿದೆ, ಐಸ್ ಕ್ರೀಮ್ ಇರ್ಬೋದು, ಹಾಲು ಇರ್ಬೋದು, ಎಲ್ಲವನ್ನೂ ಸ್ಟಾಪ್ ಮಾಡಿಸ್ಬೇಕಾಗುತ್ತೆ ಇದೇನಾದರೂ ಮುಂದುವರೆದ್ರೆ. KMF ನಂದಿನಿ ಹಾಲ್ಗೆ ಡೆಲ್ಲಿಲಿ ಮಾರ್ಕೆಟಿಂಗ್ ಮಾಡೋದಕ್ಕೆ ತೊಂದರೆ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಅಮೂಲು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ ಬಂದ್ ಮಾಡಿಸ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದೀವಿ. ಶರಣು, ಥ್ಯಾಂಕ್ ಯು.